ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಅವರೆಕಾಳು ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲೇ ಮನೆಯಲ್ಲಿ ಬಿಸಿ ಬಿಸಿಯಾದಂಥ ತಿಂಡಿನ ರೆಡಿ ಮಾಡ್ಕೋಬೋದು. ಮೊದಲನೇದಾಗಿ ಒಂದು ಕುಕ್ಕರ್ ತಗೊಳ್ಳಿ. ಅದಕ್ಕೆ 200 ಗ್ರಾಮಷ್ಟು ಅವರೆಕಾಳನ್ನ ಹಾಕಿ ಅದಕ್ಕೆ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 4 ವಿಷಲ್ ಕೂಗಿಸಿ ಅದು ಕೂಗೋದ್ರೊಳಗಡೆ ಮತ್ತೆ ಒಂದು ಪಾತ್ರೆಗೆ ನೀರನ್ನು ಕಾಯಕ್ಕಿಡಿ. ಆ ನೀರು ಕಾಯೋದ್ರೊಳಗೆ ಒಂದು ಜರಡಿ ತಗೊಂಡು ಅದಕ್ಕೆ ನಾವು ಒಂದು 150 ಗ್ರಾಮಿಂದ 250 ಗ್ರಾಮಷ್ಟು ಅವಲಕ್ಕಿನ ತಗೋಬೇಕು. ಗಟ್ಟಿ ಅವಲಕ್ಕಿ ಒಂದು 200 ಗ್ರಾಮ್ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಗೆ ಜರಡಿ ಹಿಡಿದಾಗ ಅದ್ರ ಕೆಳಗಡೆ ಡಸ್ಟ್ ಎಲ್ಲ ಬರುತ್ತೆ. ಅದಾದಮೇಲೆ ಅದೇ ಅವಲಕ್ಕಿಗೆ ನಾವು ಕಾಸಿರ್ತಕ್ಕಂಥ ಬಿಸಿ ನೀರನ್ನು ನಿಧಾನಕ್ಕೆ ಹಾಕಬೇಕು. ಜೋರಾಗಿ ಹಾಕಿದರೆ ಅದು ಫುಲ್ಲು ಎಲ್ಲ ಅವಲಕ್ಕಿ ನೆನ್ಕೊಳಲ್ಲ. ಅದಕ್ಕೆ ನಿಧಾನಕ್ಕೆ ಅದಷ್ಟಕ್ಕೂ ನೀರು ಹಿಡಿಯೋ ಥರ ಹಾಕಬೇಕು. ಅದಾದಮೇಲೆ ಮತ್ತೆ ಸಣ್ಣ ಲೋಟದಷ್ಟು ತಣ್ಣೀರನ್ನು ಹಾಕಬೇಕು. ಬಿಸಿ ನೀರು ಹಾಕಿದ್ಮೇಲೆ ತಣ್ಣೀರು ಹಾಕಲಿಲ್ಲ ಅಂದರೆ ಅದು ಅವಲಕ್ಕಿ ಎಲ್ಲ ಮುದ್ದೆ ಥರ ಆಗುತ್ತೆ. ಸೊ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಈ ಥರ ನೀಟಾಗೆ ಸೌಟಿಂದ ಈ ಥರ ನೀಟಾಗೆ ರೆಡಿ. ಅದಾದಮೇಲೆ ಮತ್ತೆ ಒಂದು 10 ನಿಮಿಷ ಬಿಟ್ಟಮೇಲೆ 1 ಕಪ್ಪಷ್ಟು ನೀರನ್ನು ಮತ್ತೆ ಹಾಕಿ ಮತ್ತೆ ಅದನ್ನು ಒಂದು 10 ನಿಮಿಷ ಬಿಡಿ. ಅಷ್ಟರೊಳಗೆ ಅವರೆಕಾಳು ಬೆಂದಿರುತ್ತೆ. ಸೊ ಅದನ್ನು ಅವರೆಕಾಳು 4 ವಿಷಲ್ ಕೂಗಿಸಿದ್ರೆ ಇಷ್ಟು ನೀಟಾಗಿ ಬೆಂದಿರುತ್ತೆ. ಅದಾದಮೇಲೆ ಅದನ್ನು ನೀರನ್ನು ತೆಗೆದ್ಬಿಟ್ಟು ಅವರೆಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದೆರಡನ್ನೂ ಸಿಡಿದ್ಮೇಲೆ ಅದಕ್ಕೆ ಹೆಚ್ಚಿರ್ತಕ್ಕಂಥ ಒಂದು 5ರಿಂದ 6 ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ 1 ಬೌಲಷ್ಟು ಈರುಳ್ಳಿ ಹಾಕಿ ಅದಾದಮೇಲೆ ಅದಕ್ಕೇ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕರ್ಬೇವು ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗೋದ್ರೊಳಗೆ ವೀಕ್ಷಕರೇ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದೆಲ್ಲ ಗೋಲ್ಡನ್ ಬ್ರೌನ್ ಕಲರು ಈರುಳ್ಳಿ ಬೆಂದ ಮೇಲೆ ಅದಕ್ಕೆ 1-2 ಹಣ್ಣಾಗಿರೋಂತಹ ಟೊಮೊಟೊನ ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟು ಸಣ್ಣದಾಗಿ ಅದಕ್ಕೆ ಹಾಕಿ. ಅದನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಬೇಯಿಸಿ. ಫುಲ್ಲು ಟೊಮೊಟೊ ಸ್ಮ್ಯಾಶ್ ಆಗಬಾರ್ದು, ಒಂದು ಅರ್ಧ ಬೆಂದರೆ ಸಾಕು. ಒಂದು ಅರ್ಧನ ಟೊಮೊಟೊನ ಬೇಯಿಸ್ಕೊಡಿ ಸಾಕು. ಅದು ಅರ್ಧ ಟೊಮೊಟೊ ಬೇಯೋಷ್ಟರೊಳಗೆ ನಾವು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಅದೆಲ್ಲ ಹಾಕಿ ಅದನ್ನು ಕೂಡ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ಲೋ ಫ್ಲೇಮಲ್ಲೇ ಇವಾಗ ಗ್ಯಾಸನ್ನು ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಟೊಮೊಟೊ ಬೇಗ ಮೆತ್ತಗಾಗುತ್ತೆ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಆದಮೇಲೆ ನಾವು ಬೇಯಿಸಿ ಸಪ್ರೇಟ್ ಮಾಡಿರ್ತಕ್ಕಂತಹ ಅವರೆಕಾಳು ಇದ್ವಲ್ಲ, ಆ ಅವರೆಕಾಯಿನ ನಾವು ಇವಾಗ ಈ ಬೆಂದಿರ್ತಕ್ಕಂಥ ಮಿಶ್ರಣಕ್ಕೆ ಹಾಕಿ ಅದು ಅವರೆಕಾಯಿ ಹಾಕಿದ್ಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೆನೆಸಿರ್ತಕ್ಕಂತಹ ಅವಲಕ್ಕಿ ಇತ್ತಲ್ಲ, ಗಟ್ಟಿ ಅವಲಕ್ಕಿ, ಆ ಅವಲಕ್ಕಿನ ಈಗ ಇದಕ್ಕೆ ಹಾಕಿ ಅದ್ರ ಮೇಲೆ ರುಚಿಗೆ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಕಿ ಸಾಕು. 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಉದ್ರುದ್ದಾಗಿ ಅವಲಕ್ಕಿ ಬಂದಿದೆ ಅಂತ. ಇದನ್ನು ನಾವು ನೀರಲ್ಲಿ ಹಾಕಿ ನೆನೆ ಇಡೋದ್ರಿಂದ ಮೆತ್ತಗಾಗುತ್ತೆ. ಅದಕ್ಕೆ ಈ ಥರ ನೆನೆ ಹಾಕೋದ್ರಿಂದ ನಾವು ಎಷ್ಟೇ ನೀರು ಹಾಕಿದ್ರೆ ಅದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದು ತಗೊಳುತ್ತೆ. ಇದೆಲ್ಲ ಆದಮೇಲೆ ಕೊನೆಯದಾಗಿ ತುರಿದಿರ್ತಕ್ಕಂತಹ ಕೊಬ್ಬರಿ ಹಾಕ್ಕೊಳ್ಳಿ. ಕೊಬ್ಬರಿ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 8ರಿಂದ 10 ಡ್ರಾಪ್ಸಷ್ಟು ನಿಂಬೆಹಣ್ಣಿನ ರಸ ಹಾಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸನ್ನು ಆಫ್ ಮಾಡಿ ಸಾಕು. ಅದೆಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ, ಎಷ್ಟು ಉದ್ರುದ್ರಾಗಿ, ತುಂಬ ಟೇಸ್ಟಿಯಾಗಿ ಒಂದು 10 ನಿಮಿಷದಲ್ಲೇ ದಿಢೀರಾಗಿ ರೆಡಿ ಮಾಡುವಂತಹ ಅವಲಕ್ಕಿ
ಅವರೆಕಾಳು ಅವಲಕ್ಕಿ ಬಾತು ರೆಡಿ ಆಯಿತು. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ, ಯಾರೆಲ್ಲ ಅವಲಕ್ಕಿ ಇಷ್ಟಪಡಲ್ಲ ಅವರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.